ಚನ್ನಪಟ್ಟಣ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಟಿವಿ ಗಿರೀಶ್ ಅವರು 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಸ್ಬಿ ಧನಂಜಯ ಚುನಾಯಿತರಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಟಿವಿ ಗಿರೀಶ್ ಅವರು 71 ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಗಳಾದ ದಿಲೀಪ್ ಕುಮಾರ್ ಮತ್ತು ಜೆಟಿ ಪ್ರಕಾಶ್ ವಿರುದ್ಧ ಗೆಲುವು ಸಾಧಿಸಿದರು. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಧನಂಜಯ ಅವರು 81 ಮತಗಳನ್ನು ಪಡೆದು ಪ್ರತಿಸ್ಪರ್ಧಿ ಪ್ರಭು ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಈ ದಿನ ಚನ್ನಪಟ್ಟಣ ವಕೀಲ ಸಂಘದ ಚುನಾವಣೆ ಇದ್ದು, ಈ ಚುನಾವಣೆಯಲ್ಲಿ ನಾನು 3ನೇ ಬಾರಿಗೆ ಚನ್ನಪಟ್ಟಣ ವಕೀಲ ಸಂಘದ ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ. ನನ್ನ ಚುನಾಯಿಸಿದ ಎಲ್ಲ ಹಿರಿಯ ಕಿರಿಯ ಮಹಿಳಾ ವಕೀಲರಿಗೆ ನಾನು ವೈಯಕ್ತಿಕವಾಗಿ ಈ ಸಂಘದ ಪರವಾಗಿ ಅಭಿನಂದನೆ ತಿಳಿಸ್ತೇನೆ. ಮುಂದೆ ಈ ಹಿಂದೆ ಕೂಡ 2 ಬಾರಿ ನಾನು ಅಧ್ಯಕ್ಷನಾಗಿದ್ದಾಗ ಹಲವಾರು ವಕೀಲರಿಗೆ ಉಪಯೋಗವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಂದೆ. ಮುಂದೂ ಕೂಡ ಅವರ ಧ್ವನಿಯಾಗಿ 24 ಗಂಟೆನೂ ಅವರ ಕಾರ್ಯಕ್ಕೆ ನಾನು ಧ್ವನಿಯಾಗಿರ್ತೇನೆ ಅಂತ ಹೇಳಿ ಮಾಡ್ತೇನೆ. ಮತ್ತು ಎಲ್ಲರೂ ಕೂಡ ಧನ್ಯವಾದ. ಏನು ವಕೀಲರು ಮೂಲಭೂತ ಸೌಕರ್ಯಗಳು ಏನೇನಿದೆ, ನಮ್ಮದು ಕಾಂಪೌಂಡ್ ಸಮಸ್ಯೆಗಳಿದೆ, ಮತ್ತು ಕ್ಯಾಂಟೀನು ಒಂದು ಮಾಡಿಸ್ಬೇಕು. ಕ್ಯಾಂಟೀನ್ ವಕೀಲರಿಗೆ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಹಾಗಾಗಿ ಅದಕ್ಕೆ ಒಂದು ಒತ್ತು ನೀಡುವಂಥ ಕೆಲಸವನ್ನು ಮಾಡ್ತೇನೆ. ನನಗೆ ಮತ ನೀಡಿದ ಎಲ್ಲ ಮತದಾರರಿಗೆ ಮತ್ತು ಮಹಿಳಾ ಹಿರಿಯರು ಮತ್ತು ಕಿರಿಯ ಎಲ್ಲ ಮತದಾರ ವಕೀಲರುಗಳಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಧರ್ಮೇಂದ್ರ ಕುಮಾರ್ 71 ಮತಗಳನ್ನು ಗಳಿಸಿ ಎದುರಾಳಿ ಸಿದ್ದರಾಜಯ್ಯ ವಿರುದ್ಧ ಗೆದ್ದರು. ಖಜಾಂಚಿ ಸ್ಥಾನಕ್ಕೆ ವಸಂತಮ್ಮ, ಶಶಿಕಲಾ, ಲಕ್ಷ್ಮಮ್ಮ ಸ್ಪರ್ಧಿಸಿದ್ದರು. ಈ ಪೈಕಿ ವಸಂತಮ್ಮ 52 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಎಲ್ ಸತೀಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಮಹೇಶ್, ತಿಮ್ಮರಾಜು, ಮರಿಸ್ವಾಮಿ, ಆರಿಶ್ ಖಾನ್, ಎಚ್ಡಿ ಶ್ರೀಧರ್, ಮಹಿಳಾ ಮೀಸಲು ಸ್ಥಾನದಿಂದ ಕವಿತಾ ಆಯ್ಕೆಗೊಂಡರು. ಚುನಾವಣಾಧಿಕಾರಿಯಾಗಿ ಗಂಗಾಧರ್, ಸಹಾಯಕ ಚುನಾವಣಾಧಿಕಾರಿಯಾಗಿ ಶಿವಪ್ರಸಾದ್, ಅಂಬಿಕಾ, ಕೆಂಪರಾಜು ಕಾರ್ಯನಿರ್ವಹಿಸಿದರು.